ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜುಮನಿ ಕಾಕ. ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ನಮ್ಮ ಮನಸ್ಸಿನ ಭಾವನೆಗಳ ತರಂಗಗಳನ್ನು ಹದ ಮಾಡುವ ಕೇಂದ್ರ ಇದು ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ವೈದ್ಯಕೀಯ ನಾಟಕ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಮಹಾನ್ ಸಂಗೀತ ಶಾರದೆ ಶ್ರೀಮತಿ ಅಪೂರ್ವ ಕರಿಕಟ್ಟಿ ತನ್ನ ಗಾನಸುಧೆಯಿಂದ ಮಧುರ ಧ್ವನಿಯಿಂದ ಎಲ್ಲರ ಮನವನ್ನು ಗೆದ್ದವರು ಶ್ರೀಮತಿ ಅಪೂರ್ವ ಕರಿಕಟ್ಟಿ. ಬೆಳಗಾವಿಯ ಮನೆ ಮಗಳಾಗಿ ಬೆಳೆದು ಅನೇಕ ಪ್ರಶಸ್ತಿಗಳಿಂದ ಖ್ಯಾತಿಯಾದವರು ತಮ್ಮ ಸುಮಧುರ ಗಾಯನದಿಂದ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ ಅಚ್ಚ ಕನ್ನಡತಿಯೂ ಹೌದು. ಕೇಳುಗರೆ, ವಾಡಿಕೆಯಂತೆ ಒಂದು ಅಕ್ಕನ ವಚನ. ಕದಳಿಯಂಬುದು ತನು, ಕದಳಿಯಂಬುದು ಮನ, ಕದಳಿಯಂಬುದು ವಿಷಯಗಳು, ಕದಳಿಯಂಬುದು ಭವಘೋರ ರಣ್ಯ, ಕದಳಿಯಂಬುದು ಗೆದ್ದು ಬದುಕಿ ಬಂದು ಕದಳಿಯ ಬನದಲ್ಲಿ ಭವಹರನ ಕಂಡೆನೋ, ಭವಗೆಟ್ಟ ಮಗಳೆಂದು ಕರುಣದಿಂ ತೆಗೆದು ಬಿಗಿದಪ್ಪಿದಡೆ, ಭವಗೆಟ್ಟ ಮಗಳೆಂದು ಕರುಣದಿಂ ತೆಗೆದು ಬಿಗಿದಪ್ಪಿದಡೆ, ಚೆನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೇನೋ, ಚೆನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೇನೋ, ಗುರುಪಾದ ತೀರ್ಥವೇ ಮಂಗಳವೇ ಮಜ್ಜನ ವೆನಗೇ, ಗುರುಪಾದ ತೀರ್ಥವೇ ಮಂಗಳವೇ ಮಜ್ಜನ ವೆನಗೇ, ವಿಭೂತಿಯೇ ಒಳಗುಂದರಿಸಿನ ವೆನಗೇ, ವಿಭೂತಿಯೇ ಒಳಗುಂದರಿಸಿನ ವೆನಗೆ, ಗುರುಪಾದ ತೀರ್ಥವೇ ಮಂಗಳವೇ ಮಜ್ಜನ ವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಶಿವಪಾದ ರೇಣುವೆ ಅನುಲೇಪ ವೆನಗೆ, ದಿಗಂಬರವೇ ದಿವ್ಯಾಂಬರವೆನಗೆ, ಶಿವಪಾದ ರೇಣುವೆ ಅನುಲೇಪವೆನಗೆ, ಗುರುಪಾದ ತೀರ್ಥವೇ ಮಂಗಳವೇ ಮಜ್ಜನ ವೆನಗೆ, ರುದ್ರಾಕ್ಷಿಯೇ ಮೈದೋಡಿಗೆ ಎನಗೆ, ರುದ್ರಾಕ್ಷಿಯೇ ಮೈದೋಡಿಗೆ ಎನಗೆ, ಶರಣರ ಪಾದಂಗಳೇ ತುಂಡಿಲ ಬಾಸಿಂಗ ವೆನಗೆ, ಶರಣರ ಪಾದಂಗಳೇ ತುಂಡಿಲ ಬಾಸಿಂಗ ವೆನಗೆ, ಚೆನ್ನಮಲ್ಲಿಕಾರ್ಜುನಂಗೆ ಆನುಮದು ಒಳಿಗೆ, ಚೆನ್ನಮಲ್ಲಿಕಾರ್ಜುನಂಗೆ ಆನುಮದು ಒಳಿಗೆ, ಎನಗೆ ಬೇರೆ ಶೃಂಗಾರ ಬೇಕೇ, ಎನಗೆ ಬೇರೆ ಶೃಂಗಾರ ಬೇಕೇ, ಹೇಳಿರವ್ವ ಹೇಳಿರವ್ವ ಹೇಳಿರವ್ವ
ಹೇಳಿರವ್ವ. ಗುರುಪಾದ ತೀರ್ಥವೇ ಮಂಗಳವೇ ಮಜ್ಜನ ವೆನಗೆ, ವಿಭೂತಿಯೇ ಒಳಗುಂದರಿಸಿನ ವೆನಗೆ. ಗುರುಪಾದ ತೀರ್ಥವೇ ಗುರುಪಾದ ತೀರ್ಥವೇ ಗುರುಪಾದ ತೀರ್ಥವೇ ಮಂಗಳವೇ ಮಜ್ಜನ ವೆನಗೆ. ಆ ಆ ಕೇಳುಗರೆ, ಇಂದಿನ ಈ ನಮ್ಮೂರ ಬಾನುಲಿ ಕೇಂದ್ರದ ಮಹಾ ಅರಮನೆಯಲ್ಲಿ ಮಹಾ ಉತ್ಸವ, ಸಂಗೀತೋತ್ಸವ. ಇಂದಿನ ಕಲಾವಿದೆ ಶ್ರೀಮತಿ ಅಪೂರ್ವ ಕರಿಕಟ್ಟಿ. ಕೇಳುಗರೆ, ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮ ಬಾನುಲಿ ಕೇಂದ್ರದ ಪರವಾಗಿ ಅಪೂರ್ವ ಕಟ್ಟಿಯವರಿಗೆ ಸ್ವಾಗತಿಸೋಣ. ಅಪೂರ್ವ ಕಟ್ಟಿಯವರ, ನಮ್ಮ ಕೇಂದ್ರಕ್ಕೆ ಬಂದಿರಿ, ನಿಮಗೆ ಆಧಾರದ ಸ್ವಾಗತ ಹಾಗೂ ನಮನಗಳು. ಧನ್ಯವಾದಗಳು ಸರ್, ಧನ್ಯವಾದ. ಅಪೂರ್ವ, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ. ಆ ಹುಟ್ಟಿನೊಳಗೆ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸಮಾಜದವರು, ಗುರು ಹಿರಿಯವರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನಾವು ಪಡಿತೀವಿ. ಇಂದಿನ ಈ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿಂತ ಒಂದು ವ್ಯಕ್ತಿತ್ವವನ್ನು ನಿಮ್ಮಷ್ಟಕ್ಕೆ ನೀವೇ ಬೆಳೆಸ್ಕೊಂಡಿರಿ. ಅದಕ್ಕೆಲ್ಲ ಆ ಹುಟ್ಟೆ ಕಾರಣ. ನಮ್ಮ ಕೇಳುಗರಿಗೆ ನಿಮ್ಮ ತಂದೆ ತಾಯಿ ಬಾಲ್ಯ ಎಲ್ಲವನ್ನು ವಿವರವಾಗಿ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾನುಲಿಯಲ್ಲಿ ನನ್ನ ಸಂದರ್ಶನಕ್ಕೆ ಕರೆದಂತ ಶ್ರೀರಂಗ್ ಜೋಶಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಅಪೂರ್ವ ಕರಿಕಟ್ಟಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ. ನನ್ನ ತಂದೆ ಶ್ರೀ ಪ್ರಕಾಶ್ ಕರಿಕಟ್ಟಿಯವರು DCPA ಅಂತ ಇಲ್ಲಿ 38 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದರು. ನನ್ನ ತಾಯಿ ವೀಣಾ ಕರಿಕಟ್ಟಿಯವರು ಹೋಮ್ ಮೇಕರ್ ಅಂತ ಇದ್ದಾರೆ, ಗೃಹಿಣಿಯವರು. ನನಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ಇಂಜಿನಿಯರಿಂಗ್ ಮುಗಿಸಿ ಇಲ್ಲಿ ಕೆಲಸದಲ್ಲಿದ್ದಾನೆ. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲೇ ನನ್ನ ಶಾಲೆ, ಕಾಲೇಜು, ಪದವಿ ಎಲ್ಲವನ್ನು ನಾನು ಇಲ್ಲೇ ಮುಗಿಸಿದ್ದೇನೆ. ಈಗ ಪ್ರಾಥಮಿಕ ಶಾಲೆ ಎಲ್ಲ ಆಯ್ತು? ಪ್ರಾಥಮಿಕ ಶಾಲೆ ನಾನು ಆ್ಯಕ್ಚುಲಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿನೇ ಕಲ್ತಿದ್ದು, ವಿಶ್ವೇಶ್ವರಯ್ಯ ನಗರ್ ಅಂತ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಾನು ಪ್ರಾಥಮಿಕ ಶಾಲೆನ ಮುಗಿಸಿದ್ದೆ. ಇದು ಪ್ರೌಢಶಾಲೆ ಅಪ್ ಟು SSLC ಅಪ್ ಟು SSLC ನಾನು ವನಿತಾ ವಿದ್ಯಾಲಯದಲ್ಲಿ. ವನಿತಾ ವಿದ್ಯಾಲಯ ಅಲ್ಲೇ ಆಯ್ತು. ಮುಂದೆ ಏನಾಯ್ತು? ಮುಂದೆ ನಾನು ಲಿಂಗರಾಜ್ ಕಾಲೇಜ್ನಲ್ಲಿ ಕಲಾ ವಿಭಾಗದಲ್ಲಿ PUC ಮತ್ತೆ ಪದವಿಯನ್ನ ಅಲ್ಲಿ ಲಿಂಗರಾಜ್ ಕಾಲೇಜ್ BA ಮಾಡ್ಕೊಂಡೆ. ಕಲಾ ವಿಭಾಗ ಲಿಂಗರಾಜ್ ಕಾಲೇಜ್ ಒಳಗೆ. ಹೌದು ಹೌದು ಸರ್. BA ಆಯ್ತು. ಅದ್ರ ಮುಂದೆ ಏನಾಯ್ತು? ಅದ್ರ ಮುಂದ್ಗಡೆ ನಾನು ಕನ್ನಡ ಮೀಡಿಯಂ ಓದಿದ್ರೋದ್ರಿಂದ ಮೂಲತಃ ಸ್ವಲ್ಪ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡಬೇಕು, ಕಲಿಬೇಕು ಅನ್ನೋ ಆಸೆಗೆ ಆಪ್ಷನಲ್ ಇಂಗ್ಲೀಷನ್ನು ತಗೊಂಡು ಮಾಸ್ಟರ್ ಡಿಗ್ರಿ ಇಂಗ್ಲೀಷ್ನಲ್ಲಿ ಮಾಡ್ಕೊಂಡು MA ಇಂಗ್ಲೀಷ್ ಲಿಟ್ರೇಚರ್ ಆಯಿತು ಅಲ್ಲಿ ಲಿಂಗರಾಜ್. ನೆಕ್ಸ್ಟ್ ಏನಾಯ್ತು? ಅದ್ರದ್ದು ನೆಕ್ಸ್ಟ್ ನಾನು ಅಲ್ಲೇ ಪಕ್ಕದಲ್ಲೇ RLS ಕಾಲೇಜ್ ಅಂತಿದೆಲ್ಲ, ರಾಜ ಲಖಂಗೌಡ ಕಾಲೇಜು. ಅಲ್ಲೇನೆ ಒಂದು 6 ತಿಂಗಳ ನಂತರ ನನಗೆ ಅಲ್ಲೇ ಲೆಕ್ಚರರ್ ಅಂತ ಪೋಸ್ಟ್ ಸಿಕ್ತು. ಹೌದು ಹೌದು, ಇಂಗ್ಲಿಷ್ ವಿಷಯದಲ್ಲಿ PUC ಲೆಕ್ಚರರ್ ಅಂತ ಪೋಸ್ಟ್ ಕೊಟ್ರು. ಸುಮಾರು 10 ವರ್ಷಗಳ ಕಾಲ ನಾನು ಇಂಗ್ಲಿಷ್ ಲೆಕ್ಚರರ್ ಅಂತ ಅಲ್ಲಿ ಕೆಲಸವನ್ನ ನಿರ್ವಹಿಸಿದ್ದೆ. ಅಲ್ಲಿ ಮಾಡಿದೆ ನೀನು? ಹೌದು ಸರ್, ಅಲ್ಲಿ ಕೆಲಸ. ಆಮೇಲೆ ಈ ಸಂಗೀತ ಬಲವು ಹೆಂಗ ಆರಂಭ ಆಯ್ತು? ಎಲ್ಲಿಂದ ಆರಂಭ ಆಯ್ತು? ಇದಕ್ಕೆ ಮೂಲ ಯಾರು? ಹೌದು, ಮನೆ ಮೊದಲ ಪಾಠಶಾಲೆ ಅಂತ ನೀವು ಆಗಲೇ ಹೇಳದಂಗ ನಮ್ಮ ತಾಯಿಗೆ ಆಕ್ಚುಲಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅವ್ರು ಚಿಕ್ಕವರಿದ್ದಾಗನು ಕಲಿತಿದ್ರು. ಆವಾಗಿನ ಕಾಲದೊಳಗೆ ಕಷ್ಟ ಇರ್ತಿತ್ತು, ಫೀಸ್ ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಮ್ದು ಹಂಗೆ. ಹಂಗಾಗಿ ಅವ್ರದ್ದು ಕಲಿಕೆ ಏನಾಯ್ತು, ಸ್ವಲ್ಪ ಮಟ್ಟಿಗೆ ನಿಂತ ತಕ್ಷಣ ಅಭಿರುಚಿ ಗಟ್ಟಿಯಾಗಿ ಉಳ್ಕೊಂಡ. ಹೌದು, ಅವ್ರದ್ದು ಅಭಿರುಚಿ ಇನ್ನೂ ಇದೆ. ಈಗೂ ಅವರು ನಾನು ಬರುವಾಗ ನನ್ಗೆಲ್ಲ ಹೇಳಿ ಕಳಿಸಿದ್ರು. ಸೊ ನನ್ಗೆ, ನಮ್ಮ ಬ್ರದರ್ಗೆ, ನನ್ನ ಅಣ್ಣನಿಗೆ, ಅವನಿಗೆ ತಬ್ಲಾ ಕ್ಲಾಸ್ಗೆ ಹಾಕಿದ್ರು. ಆಮೇಲೆ ನನಗೂ ಮೊದ್ಲಿಂದಾನು ಸ್ಕೂಲ್ನಲ್ಲಿದ್ದಾಗ ಕಾಂಪಿಟೇಷನ್ ಒಳಗೆ ಭಾಗವಹಿಸು ಅಂತ ಹೇಳಿ ಮನಿ ಒಳಗನೆ ಹಾಡು ಕಲಿಸ್ಕೊಡ್ತಿದ್ರು. ಸಣ್ಣ ಸಣ್ಣ ಮೊದಲ ಗುರು ಆರಂಭ ಆಯ್ತು. ಹೌದು. ನಿನ್ನ ನಿಜವಾದ ಸಂಗೀತ ಅಭ್ಯಾಸ ಮೊದಲ ಗುರು ಯಾರು? ನನ್ನ ಮೊದಲ ಗುರು ಅಂತ ಹೇಳ್ಬೇಕಂದ್ರೆ ಆಕ್ಚುಲಿ ಮಂಜುಳಾ ಜೋಶಿ ಅವರು. ಮಂಜುಳಾ ಜೋಶಿ ಅವರು ಗೌರ್ಮೆಂಟ್ ಪೋಸ್ಟ್ ನಲ್ಲಿದ್ರು. ಕನ್ನಡ ಸಾಹಿತ್ಯ ಸ್ಕೂಲಿಗೆ ಇದ್ರು, ಕ್ಲಾಸ್ ತಗೋತಿದ್ರು. ಆವಾಗ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಅವ್ರು ನಿಲ್ಸಿದ್ರು ಕ್ಲಾಸು. ತದನಂತರ ಮತ್ತೆ ಶ್ರೀಮತಿ ಡಾಕ್ಟರ್ ಸುನೀತಾ ಪಾಟೀಲ್ ಅವ್ರ ಹತ್ರ ನಾನು ಸುನೀತಾ ಪಾಟೀಲ್ ಅವರ ಶಾರದಾ ಸಂಗೀತ ವಿದ್ಯಾಲಯ ನೀನು ಜಾಯಿನ್ ಆದೆ ಸರ್. ಅಲ್ಲೂ ಒಂದು ಸುಮಾರು 8-10 ವರ್ಷಗಳ ಕಾಲ ನಾನು ಸುನೀತಾ ಅವ್ರ ಕೈ ಒಳಗೆ 8-10 ವರ್ಷ ಕಲ್ತು ಅವ್ರ ಹತ್ರ ಜೂನಿಯರ್ ಎಕ್ಸಾಮ್ ಅನ್ನು ನಾನು ಜೂನಿಯರ್ ಎಕ್ಸಾಮ್ ಆಯ್ತು. ಹೌದು.
ಸೊ ತದನಂತರ ನಂದು ಡಿಸ್ಕಂಟಿನ್ಯೂ ಆಗಬಾರ್ದು ಅಂತ ನಮ್ಮ ತಾಯಿಯವರು ನಮ್ಮ ಮನೆ ಹತ್ರ ಶ್ರೀ ಪಂಡಿತ್ ಗುರುರಾಜ್ ಕುಲಕರ್ಣಿ ಗುರುರಾಜ್ ಕುಲಕರ್ಣಿ ಕಡೆ ಕ್ಲಾಸ್ ಮುಂದುವರಿತು. ಅವ್ರ ಕಡೆ ನಾನು ಅಲ್ಲಿ ಮುಂದೆ ಎಷ್ಟು ವರ್ಷ ಆಯ್ತು? ಅಲ್ಲೂ ಒಂದು ಸುಮಾರು 10-12 ವರ್ಷ ಆಯ್ತು ಸರ್ ನಾನು ಕ್ಲಾಸಿಗೆ. 12 ವರ್ಷ ಆಯ್ತು. ಅವ್ರ ಗುರುರಾಜ್ ಹತ್ರ ಕುಲಕರ್ಣಿ ಅವ್ರ ಕಡೆ ವಿಶಾರದ ಪೂರ್ಣನು ಅವ್ರ ಹತ್ರನೇ ನಾನು ವಿಶಾರದ ಪೂರ್ಣ ಅಲ್ಲ ಆತಿತ್ತು. ಅಲ್ಲೇ ಆಯ್ತು ಸರ್. ಹೌದು. ಇವಾಗ ನಮ್ಮ ಒಂದು ಸಂಗೀತ ಕಾರ್ಯಕ್ರಮದೊಂದಿಗೆ ನಾವು ಸಂಗೀತೋತ್ಸವ ಅಂತ ಹೇಳಿದೆ ನಾನು. ಹಾ ಸಂಗೀತಗಾರ ಅಂದ್ಮೇಲೆ ಇಲ್ಲಿ ಹಾಡೇಬೇಕಲ್ಲ ಇಲ್ಲಿದ್ರೆ. ಹೌದು ಸರ್. ಅದಕ್ಕೆ ಒಂದು ಆರಂಭಕ್ಕೆ ನಿನ್ ಯಾವ್ದಾದ್ರು ಆಯ್ಕೆ ಗೀತೆ ಹಾಡು. ಸರ್ ಹಾ. ಒಂದು ವಚನ ಹಾಡ್ಲಿಕ್ಕೆ ವಚನ ಇಷ್ಟಪಡ್ತೀನಿ. ಹಾಡು. ಮೊದಲೇದಾಗಿ ಹಾಡು ಹಾಡು. ಬಸವಣ್ಣನವ್ರದ್ದೇ ವಚನ. ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಿರಯ್ಯ ಮನೆಯ ಮಗನೆಂದೆನಿಸಿರಯ್ಯ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಇವನಮ್ಮವ 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 ಎಂದೆನಿಸಿರಯ್ಯ ಎಂದೆನಿಸಿರಯ್ಯ ಎಂದೆನಿಸಿರಯ್ಯ. ಪೂರ್ವ ಚಂದ ಹಾಡಿರಿ. ಈಗ ನೀವು ಸಂಗೀತ ಏನ್ ಕಲಿತಿದ್ರಲ್ಲ, ಹಾ ಅವಾಗ ನೀವು ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು? ಹಾ ಮಾಡ್ತಿದ್ದೆ. ಸ್ಕೂಲ್ ಕಾಲೇಜ್ನಲ್ಲಿ ಇದ್ದಾಗ ಅಷ್ಟು ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾವಾಗ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ನಲ್ಲ ಅವಾಗ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ತಿತ್ತು. ಅಂದ್ರೆ ಅಷ್ಟು ನಾನು ಓದ್ಬೇಕು RLS ಒಳಗೆ. ಹೌದು ಹೌದು. ಅವಾಗೇನು ನಮ್ಗೆ ಎಕ್ಸಾಮ್ ಟೆನ್ಷನ್, ಓದ್ಬೇಕು ಅನ್ನೋದು ಟೆನ್ಷನ್ ಇರಂಗಿಲ್ಲ. ಸೊ ಅಂತ ಟೈಮ್ನೊಳಗ ಮುಂಜಾನೆ ಅಥವಾ ಸಂಜೆ ಯಾಕೆ ಹೇಳ್ತೀವಿ ಅಂದ್ರೆ, ಹೌದು, ಸಂಗೀತಕ್ಕೆ ಸಾಧನೆ ಬೇಕೇ ಬೇಕು. ಖಂಡಿತ ಖಂಡಿತ ಸಾಧನೆ ಬೇಕು. ನಮ್ದು ಎಂತ ದಿಗ್ಗಜರಿದ್ರು, ಹೌದು, ಅವ್ರ ಕಾರ್ಯಕ್ರಮ ಇದ್ರು ಮೊದಲ ಒಂದು ರಿಯಾಜ್ ಹೌದು ಅಭ್ಯಾಸ ಮಾಡೇ ಹೋಗ್ತಾರೆ ವೇದಿಕೆಗೆ ಇದ್ರೆ. ಅವ್ರೇ ನಮಗ ಒಂದು ಹಾಕಿ ಕೊಟ್ಟ ಪಾಠ ಅದು, ಸಾಧನೆ ಮಾಡ್ರಿ ಅಂತೇಳಿ. ಹೌದು ಹೌದು. ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ, ಜಗತ್ ಪ್ರಸಿದ್ಧ, ಹೌದು, ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡೇ ಹೋಗ್ತಾರೆ ಮಾಡ್ತಾರೆ. ಹೌದು, ನಾವೆಷ್ಟು ಪ್ರಾಕ್ಟೀಸ್ ಮಾಡ್ಬೇಕಿಲ್ಲ. ನಾವು ಸಾಧನೆ ಮಾಡಿದಷ್ಟು ನಾವು ಹೆಜ್ಜೆ ಮುಂದೆ ಇಡ್ತೀವಿ. ಹೌದು ಹೌದು. ಈ ಸಂಗೀತ ನಿಜ. ಆಮೇಲೆ ಈ ಸಂಗೀತದೊಳಗೆ ನಾವು ಈಗ ನೀವು ಹಾಡ್ಬೇಕಾದ್ರೆ ಯಾವ್ಯಾವ ವಿಷಯಗಳನ್ನು ಗಮನದೊಳಗೆ ನಾವು ಇಟ್ಕೊಂಡು ಹಾಡಬೇಕು ಅದನ್ನ ಹೇಳಿ ಕೇಳೋದ್ರಿ. ಹಾ, ಈಗ ಸಂಗೀತ ಕಲ್ತವ್ರು ಇರೋದ್ರಿಂದ ನಮಗೆ ಸಂಗೀತದೊಳಗೆ ಯಾವ್ಯಾವ ವಿಷಯ ಗಮನ ಇಡಬೇಕು ಅನ್ನೋದು ನಾರ್ಮಲಿ ಎಲ್ರಿಗೂ ಗೊತ್ತಿರಲೇಬೇಕು.
ಫಸ್ಟ್ ನಾವು ಯಾವ ಸಂದರ್ಭಕ್ಕೆ ಯಾವ ರೀತಿ ಹಾಡನ್ನ ಹಾಡಬೇಕು ಅನ್ನೋದನ್ನ ಸೆಲೆಕ್ಷನ್ ಆಫ್ ಸಾಂಗ್ ಅಂತ ನಾವು ಹೇಳ್ತೀವಲ್ಲ, ಅದು ಬಹಳ ಮುಖ್ಯವಾದದ್ದು. ಈಗ ಎಲ್ಲೋ ನಾವು ಬರ್ತ್ಡೇ ಪಾರ್ಟಿಗೆ ಹೋಗಿ ಅಲ್ಲಿ ಭಕ್ತಿ ಗೀತೆ ಹಾಡ್ಲಿಕ್ಕೆ ಬರಂಗಿಲ್ಲ. ಸೊ ಅದ್ರ ತಕ್ಕಂಗ ನಾವು ಹಾಡ್ಬೇಕು, ಅಥವಾ ಏನೋ ಒಂದು ಗಣಪತಿ ಹಾಡಬಹುದು, ಹಾಡಬಹುದು. ಆಮೇಲೆ ಇಲ್ಲಿ ಯಾವುದೋ ಒಂದು ಭಜನಿ ಕಾರ್ಯಕ್ರಮ ಅಥವಾ ದೇವಸ್ಥಾನದಲ್ಲಿ ನೀವು ಹಾಡ್ತಿರುವಾಗ ಅಲ್ಲಿ ಮೂವಿ ಸಾಂಗ್ಸು, ಸಿನಿಮಾ ಸಾಂಗ್ಗಳನ್ನ ಹಾಡ್ಲಿಕ್ಕೆ ಬರಂಗಿಲ್ಲ. ಆಮೇಲೆ ಯಾವುದೇ ಹಾಡುಗಾರರು ಹಾಡುವಾಗ ಸಾಹಿತ್ಯವನ್ನ ಕೆಡಿಸಬಾರ್ದು. ಯಾಕಂದ್ರೆ ಅವರು ಕಷ್ಟಪಟ್ಟು ರಚನೆಯನ್ನ ಮಾಡಿರ್ತಾರೆ. ಅದಕ್ಕೊಂದು ಮರ್ಯಾದೆ, ಅಂಕಿತ ನಾಮ ಚೇಂಜ್ ಮಾಡೋದು ಅಥವಾ ನಮ್ಮ ಅನುಕೂಲಕ್ಕೆ ಅದನ್ನ ಚೇಂಜ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ನೀವು ಧಾಟಿಯನ್ನ, ಟ್ಯೂನಿಂಗ್ ಅನ್ನ, ಸಂಯೋಜನೆ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಹೌದು, ಸಂಬಂಧಪಟ್ಟದ ಹಾಡಬಹುದು. ಹೌದು. ಆಮೇಲೆ ಕೇಳುಗರಿಗೆ ಸ್ವಲ್ಪ ಮನವೊಲಿಸೋ ತರ ಹಾಡುವಂತ ಶಕ್ತಿ ಹಾಡುಗಾರರಿಗೆ, ಮನ ಮುಟ್ಟುವಂಗ ಹಾಡ್ಬೇಕಂತ ನಂದು ಸ್ವಂತ ಅಭಿಪ್ರಾಯ. ಕರ್ಕಶವಾಗಿ ಹಾಡುವ, ಸಾಂದರ್ಭಿಕವಾಗಿ ನಾವು ಹಾಡ್ಬೇಕು. ಸ್ವಾತಂತ್ರ್ಯೋತ್ಸವಕ್ಕೆ ನಿಮ್ಮನ್ನು ಕರೆಸ್ತಾರ. ಹೌದು, ದೇಶಭಕ್ತಿ ಹಿಂಗ್ ಬರ್ತದಲ್ಲ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಕೃಷ್ಣನ ಬಾಲಲೀಲೆಗಳ ಬೇಕಾದಷ್ಟು ಹಾಡುಗಳು ಸಿಗ್ತಾವಲ್ಲ, ಇದ್ರು ಬರ್ದಾರ. ಆಮೇಲೆ ಭಾವಗೀತೆಗಳು, ದಿಗ್ಗಜರು ಭಾವಗೀತೆಗಳು ಮೊದಲು ಆಯ್ಕೆ ಮಾಡ್ಕೋಬೇಕು ನಾವು. ಕುವೆಂಪು, ಬೇಂದ್ರೆ, ನಿಸಾರ್ ಅಹಮದ್, ಅಡಿಗ ಬೇಕಾದಷ್ಟಿದ್ದಾರೆ. ಅದ್ರ ನೆಕ್ಸ್ಟ್ ಏನದಲ್ಲ, ಈಗಿನ ಯಾರು ಸ್ವಲ್ಪ ಪ್ರಚಲಿತ ಯಾಕಂದ್ರೆ ನಾವೀಗ ದಿಗ್ಗಜರದ ಸಾಹಿತ್ಯನೇ ಬೇರೆ ಅದು, ಕುವೆಂಪು ಅವರ ಸಾಹಿತ್ಯನೇ ಬೇರೆ ಅದು. ಶಬ್ದಗಳ ಲಾಲಸ್ಯ ಇರ್ತದೆ, ಶಬ್ದಗಳ ನರ್ತನ ಇರ್ತದೆ. ಇದ್ರೆ ನಾವು ಈಗಿನವ್ರು ಬರೀದಕ್ಕೂ ಮೊದಲಿನವ್ರು ಬರೆದಿರೋಕ್ಕೂ ಬಹಳ ವ್ಯತ್ಯಾಸ ಅದ. ನಮ್ಮ ಸಾಹಿತ್ಯ ಶ್ರೀಮಂತಿಕೆ ಆಗ್ಯದ, ಕವನಗಳಿಂದ ಇದೆಲ್ಲ ನಮ್ಗೆ ಹಾಡ್ಲಿ ಸಿಕ್ತಿವಿ, ಎಲ್ಲ ಆತು. ಬಟ್ ಆ ದಾಸರ ಹಾಡುಗಳ ಸಾಹಿತ್ಯನೇ ಶಕ್ತಿ ಬೇರೆ, ವಚನಗಳ ಇರೋ ಶಕ್ತಿನೇ ಬೇರೆ. ಈಗ ತತ್ವ ಪದಗಳು ಶಿಶುನಾಳ ಸಾಹೇಬರು, ಕಡ್ಕೋಳು ಮಹಾರಾಜರು, ಅವ್ರು ಬರ್ದಿರೋ ಶಕ್ತಿ ಬೇರೆ ಅದು. ದೇವಾಂಶ ಸರಸ್ವತಿ ಒಲದು ಬಂದಿರ್ತಾಳಿದ್ರೆ ತಾನಾಗಿ ಬರೀತಾರ ಅವರು. ಬಟ್ ನಮ್ದೊಂದು ಕಾರ್ಯಕ್ರಮದೊಳಗೆ ಏನದಲ್ಲ, ಫಸ್ಟ್ ದಿಗ್ಗಜರನ್ನ ತಗೊಂಡ್ ಬರ್ರಿ, ಶರಣ ಸಾಹಿತ್ಯ ದಿಗ್ಗಜರನ್ನ ತಗೊಂಡ್ ಬರ್ರಿ. ಆಮೇಲೆ ಈಗ ಬೇಕಾದಷ್ಟು ಆಧುನಿಕ ವಚನಕಾರರಂತ ಆಧುನಿಕ ಕವಿಗಳಿದ್ದಾರೆ, ಅವ್ರ ನೆಕ್ಸ್ಟ್ ನೀವು ಬರ್ರಿ ಅಂತೀವಿ ನಾವು. ಆಮೇಲೆ ಇವರು ಹಾಡ್ಬೇಕಾದ್ರೆ ನೀ ಹೇಳಿದೆಲ್ಲ ವಿಷಯ, ನೀನು ಇಷ್ಟು ವಿಷಯ ಗಮನಗಳನ್ನು ಇಟ್ಕೋಬೇಕು. ಆಮೇಲೆ ಅವರು ಸಮಾಧಾನದಿಂದ ಕೂತು ಅದನ್ನ ಹೇಳಲ್ಲ, ಸ್ವರ ಪಟ್ಟಿ ಹಚ್ಬೋದು. ಹೌದೌದು, ಸಮಾಧಾನದಿಂದ ನೀವು ಕೂಡ್ಬೇಕು. ಆಮೇಲೆ ಎಷ್ಟು ಜನ ಆಡಿಯನ್ಸ್ ಇದ್ರು ನೀವು ಧೈರ್ಯವನ್ನ ಕಳ್ಕೋಬಾರ್ದು. ಯಾಕಂದ್ರೆ ಹಾಡು ಸ್ಟೇಜ್ ಮೇಲೆ, ನಾವು ವೇದಿಕೆ ಮೇಲೆ ಇದ್ದೀವಿ ಅಂದ ತಕ್ಷಣ ನೀವು ಮನರಂಜನೆ ಕೊಡ್ಲಿಕ್ಕೆ ಬಂದಿರಿ ಅಂತ ಅಂದ್ಮೇಲೆ ನೀವು ಧೈರ್ಯಗೆಡೋ ಪ್ರಶ್ನೆನೇ ಬರಂಗಿಲ್ಲ. ನಿಮ್ಮ ಸ್ವರಗಳು, ನಿಮ್ಮ ತಾಳ ತಕ್ಕಂಗೆ ಹಾಡೋದು ಎಲ್ಲನೂ ಅವಸರ ಇರಬಾರ್ದು, ಮುಗಿಸ್ಬೇಕು ಅನ್ನೋ ಅವಸರ ಇರಬಾರ್ದು. ಸೊ ಏನ್ ನೀವು ಮನರಂಜಿಸ್ಬೇಕು ಅಂತ ಬಂದಿರ್ತೀರಲ್ಲ, ಅದನ್ನ ಪೂರ್ತಿಯಾಗಿ ಮುಗಿಸ್ಕೊಂಡೇ ನೀವು ಹೋಗುವಂತ ಶಕ್ತಿ ನಿಮ್ಗೆ ಇರ್ಬೇಕು. ವೇದಿಕೆ ಮೇಲೆ ಕುತ್ಕೊಂಡಾಗ ಶಾಂತ ರೀತಿಯಿಂದ ಗಂಭೀರವಾಗಿ ಆ ಹಾಡನ್ನ ನೀವು ಯಾವ ರೀತಿ ಪ್ರಸ್ತುತಿ ಮಾಡ್ಬೇಕು, ಅದಕ್ಕೆ ಯಾವ ತರ ಛಾಯೆಯನ್ನ ನೀವು ಮೂಡಿಸ್ಬೇಕು ಅನ್ನೋದೆಲ್ಲ ನಿಮ್ ತಲೆ ಒಳಗ ಇರ್ಬೇಕು ಹಾಡುವಾಗ. ಆಮೇಲೆ ನಾವು ಅನುಭವಿಸಿ ಹಾಡ್ಬೇಕು. ಹೌದೌದು, ಖಂಡಿತ. ಸಂತೋಷದಿಂದ ಮೊದಲು ನಮ್ಮ ಹಾಡನ್ನ ನಾವು ಖುಷಿಯಾಗಿ ಹಾಡ್ಬೇಕು, ನಾವು ಅನುಭವಿಸಿ ಹಾಡ್ಬೇಕು, ಸಂತೋಷದಿಂದ ಹಾಡ್ಬೇಕು, ಹೌದು ಹೌದು, ನಗುಮುಖದಿಂದ ಹಾಡ್ಬೇಕು ನಾವು. ನಿಜ. ಈ ದಿಗ್ಗಜ ಕಲಾವಿದ್ರಲ್ಲ ಹಂಗೆ ಇಲ್ಲ, ಹೌದು, ಅನುಭವಿಸಿ ಹಾಡ್ತಾರ, ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ಎಲ್ಲಾನು ಬೇಕಾಗ್ತದೆ. ವೇದಿಕೆ ಮೇಲೆ ಕೂತಾಗ ಇವೆಲ್ಲಾನು ಬಹಳ ಮುಖ್ಯವಾಗಿ. ಬಾಡಿ ಲ್ಯಾಂಗ್ವೇಜ್ ನಮ್ಮ ತಾಳಕ್ ಸಂಬಂಧದ. ಈಗ ನಾವು ಮಂದ್ರ ಸಪ್ತಕ್ಕೆ ಬಂದಾಗ ನಮ್ ಕೈ ಕೆಳಗೆ ಹೋಗ್ತದ, ಮತ್ ಹಿಂಗ ಮ್ಯಾಲ ಆಟೋಮೆಟಿಕ್ ಆಗಿ ಅದು ತಂತಾನೆ ಹೋಗ್ಲೇಬೇಕು, ಹೋಗಲೇ ಹೋಗುತ್ತೆ. ಹಾಡ್ತಾರ, ಅದು ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಸಂಗೀತಕ್ಕೆ ಅವಶ್ಯದ. ಹೌದು, ಹೆಲ್ಪ್ ಮಾಡ್ತದ, ಹೆಲ್ಪ್ ಮಾಡ್ತದ. ಹೌದು. ಮತ್ತೆ ಪ್ರೇಕ್ಷಕರಿಗೂ ನಮಗೂ ಒಂದು ಕನೆಕ್ಷನ್ ಬೆಳಿಲಿಕ್ಕೆ ಅದೊಂದು ಹಾದಿ. ಚಪ್ಪಾಳೆ ನೀವನ್ನ ಸಮಯ ಬಂದ್ಕೊಳ್ಳಿ, ಒಂದು ಕೈ ಮಾಡ್ತೀವಿ, ವಾ ಅಂತೀರಿ. ಅವರು ನಮ್ಮ ಕಡೆಯಿಂದ ನಾವು ಹಾಡೋದು ಬಿಟ್ಕೊಳ್ಳಿ, ಅವ್ರಿಗೆ ನಾವು ಬಿಟ್ಟಿರ್ತೀವಿ, ಹಾರ್ಮೋನಿಯಂ ತಬಲಾದವ್ರಿಗೆ ಬಿಟ್ಟಿರ್ತೀವಿ, ಅವ್ರ ಕಲೆಗೂ ನಾವು ಬೆಲೆ ಕೊಡ್ತೀವಿ. ಇದೆಲ್ಲ ಗಮನಗಳನ್ನ ಇಟ್ಕೊಂಡು ಒಬ್ಬ ಸಂಗೀತಗಾರ ಕಾರ್ಯಕ್ರಮ ಮಾಡ್ಬೇಕು. ಇದು ಎರಡನೇದು ಯಾವ್ದು ಹಾಡ್ತಿ? ಚಂದ್ರಶೇಖರ್ ಪಾಟೀಲ್ ಅವ್ರದ್ದೊಂದು ಭಾವಗೀತೆ, ಚಂಪಾ ಅವ್ರದ್ದು ಹಾಡು. ನಿನ್ನೆ ಊರುಳಿ ಹೋದ ಬಾಳು ಇಂದು ನೆನಪುವಾಗಿದೆ, ನಿನ್ನೆ ಊರುಳಿ ಹೋದ ಬಾಳು ಇಂದು ನೆನಪುವಾಗಿದೆ,
ನಿನ್ನೆ ಉರುಳಿ ಹೋದ ಬಾಳು ಇಂದು ನೆನಪುವಾಗಿದೆ. ಇಂದು ವನಪು ಪಡೆದ ನೆನಪು, ಇಂದು ವನಪು ಪಡೆದ ನೆನಪು ನಾಳೆಗನ್ನವಾಗದೆ, ನಾಳೆಗನ್ನವಾಗದೆ. ನಿನ್ನೆ ಉರುಳಿ ಹೋದ ಬಾಳು ಇಂದು ನೆನಪುವಾಗಿದೆ. ನಿನ್ನೆ ಜಗಕ್ಕೆ ಬಂದ ಮೋಗೆ, ನಿನ್ನೆ ಜಗಕ್ಕೆ, ನಿನ್ನೆ ಜಗಕ್ಕೆ, ನಿನ್ನೆ ಜಗಕ್ಕೆ, ನಿನ್ನೆ ಜಗಕ್ಕೆ, ನಿನ್ನೆ ಜಗಕ್ಕೆ ಬಂದ ಮೋಗೆ ಇಂದು ಎದೆಯ ತೆರೆದಿದೆ. ನಿನ್ನೆ ಜಗಕ್ಕೆ ಬಂದ ಮೋಗೆ ಇಂದು ಎದೆಯ ತೆರೆದಿದೆ. ಇಂದು ಹರೆಯ ಕಂಡ ಹೂವು, ಇಂದು ಹರೆಯ ಕಂಡ ಹೂವು ನಾಳೆ ಹಣ್ಣನೆಯಾದೆ, ನಾಳೆ ಹಣ್ಣನೆಯಾದೆ. ನಿನ್ನೆ ಉರುಳಿ ಹೋದ ಬಾಳು ಇಂದು ನೆನಪುವಾಗಿದೆ. ನಿನ್ನೆ ಕಂಡ ತುಣುಕು ಮೋಡ, ನಿನ್ನೆ ಕಂಡ, ನಿನ್ನೆ ಕಂಡ, ನಿನ್ನೆ ಕಂಡ, ನಿನ್ನೆ ಕಂಡ, ನಿನ್ನೆ ಕಂಡ ತುಣುಕು ಮೋಡ ಇಂದು ಹೀಗೆ ಬೆಳೆದಿದೆ. ನಿನ್ನೆ ಕಂಡ ತುಣುಕು ಮೋಡ ಇಂದು ಹೀಗೆ ಬೆಳೆದಿದೆ. ಇಂದು ಹೃದಯ ತುಂಬಿ ತುಳುಕಿ, ಇಂದು ಹೃದಯ ತುಂಬಿ ತುಳುಕಿ ನಾಳೆ ನೀರ ಸುರಿಸದೆ, ನಾಳೆ ನೀರ ಸುರಿಸದೆ. ನಿನ್ನೆ ಉರುಳಿ ಹೋದ ಬಾಳು ಇಂದು ನೆನಪುವಾಗಿದೆ. ಇಂದು ವನಪು ಪಡೆದ ನೆನಪು, ಇಂದು ವನಪು ಪಡೆದ ನೆನಪು ನಾಳೆಗನ್ನವಾಗದೆ, ನಾಳೆಗನ್ನವಾಗದೆ. ನಿನ್ನೆ ಉರುಳಿ ಹೋದ ಬಾಳು ಇಂದು ನೆನಪು, ಇಂದು ನೆನಪು, ಇಂದು ನೆನಪು ಆಗಿದೆ. ಕೇಳುಗರೆ, ಇದಾಗಿತ್ತು ಶ್ರೀ ಚಂದ್ರಶೇಖರ ಪಾಟೀಲ್ ಅವರ ಒಂದು ಸುಂದರ ಭಾವಗೀತೆ. ಅಪೂರ್ವ, ಈಗ ನೀನು BA ಮ್ಯೂಸಿಕ್ ಎಲ್ಲಿ ಮಾಡಿದೆ? ಸೊ BA ಮ್ಯೂಸಿಕ್ ನಾನು ಈ ವರ್ಷ ಅಂದರೆ 2025ರಲ್ಲಿ KLE ಸ್ಕೂಲ್ ಆಫ್ ಮ್ಯೂಸಿಕ್ನಲ್ಲಿ ಸ್ಕೂಲಲ್ಲಿ ಮಾಡ್ತಾ ಇದ್ದೀನಿ ಸರ್. ಇದು ಮೊದಲನೇ ವರ್ಷ. ಒಂದು ಕನಸು ನನಸಾಗಿದೆ ಸಂಗೀತ ಹೌದು ಕಲಿಯವರಿಗಿದ್ದಾರೆ. ಹೌದೌದು, ಒಂದು ದೊಡ್ಡ ನಮಗೊಂದು ಹೆಮ್ಮೆ ವಿಷಯ ಅಂತ ಹೇಳ್ತೀನಿ ನಾನು. ನಿಜ. ಇವನ್ನ ಸ್ಕೂಲ್ ಆಫ್ ಮ್ಯೂಸಿಕ್ ಬಗ್ಗೆ ಮಾತಾಡು. ಸ್ಕೂಲ್ ಆಫ್ ಮ್ಯೂಸಿಕ್ ಇದು ಮೋಸ್ಟ್ಲಿ ಪ್ರಾಬಬ್ಲಿ 2007 ಅಥವಾ 8ರಲ್ಲಿ ಶುರುವಾಗಿತ್ತು. ಇದರ ಉದ್ಘಾಟನೆಗೆ ಶ್ರೀಮತಿ ವಿದುಷಿ ಗಂಗೂಬಾಯಿ ಹಾನ್ಗಲ್ ಅವರನ್ನ ಕರೆಸಿದ್ರು. ಅದು ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಶ್ರೀ ದಿಗ್ಗಜ ಹೈವದನ್ ಜೋಶಿ ಹೌದೌದು, ಅವರಿಂದ ಬಹಳಷ್ಟು ಮಾಡಿರೋದು. ಹೌದೌದು, ಲೆಕ್ಚರರ್ಸ್ ಆಗ್ಲಿ, ಉಪನ್ಯಾಸಕರಾಗ್ಲಿ, ವಿದ್ಯಾರ್ಥಿಗಳಾಗ್ಲಿ, ಅವರಿಂದ ಬಹಳಷ್ಟು ಜನ ಮುಂದೆ ಬಂದ್ರು. ಉದ್ದೇಶ ಇತ್ತು, ಅವ್ರದೇ ಉದ್ದೇಶ, ಅವ್ರ ಕನಸು ನನಸಾಯ್ತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ನಮ್ಗೆ ಸ್ಟಾಫ್ ಬಗ್ಗೆ ಮಾತಾಡ್ಬಿಡಿ. ಸ್ಟಾಫ್ ಇಲ್ಲಿ ಡಾಕ್ಟರ್ ಸುನೀತಾ ಪಾಟೀಲ್ ಹಾಗೂ ಶ್ರೀಮತಿ ದುರ್ಗಾ ನಾಡ್ಕರ್ಣಿ ಹಾಗೂ ಆಮೇಲೆ HOD ಅಂತ ಇದ್ದಾರೆ, ಅವರು ರಾಜಾರಾಮ್ ಅಂಬರ್ಡೇಕರ್ ಸರ್, ಅವರು ಭೀಮಸೇನ್ ಜೋಶಿ ಅವರು, ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯ ಅಂತ.
ಆಮೇಲೆ ಇತ್ತೀಚೆಗೆ ಒಬ್ರು ವಿಲಾಸ್ ಭೋಸ್ಲೆ ಸರ್ ಅಂತ ಬರ್ತಾ ಇದ್ದಾರೆ. ಪುಣೆ ಊರು ಯಾರು ಹೌದು. ಆಮೇಲೆ ವಿಲಾಸ್ ಭೋಸ್ಲೆ ಅವರು ಇದ್ದಾರೆ. ಆಮೇಲೆ ತಬ್ಲಾ ಹಾರ್ಮೋನಿಯಂಗೆ ಯಾದವೇಂದ್ರ ಪೂಜಾರಿ ಅವರು, ನಿತಿನ್ ಅವರು ತಬ್ಲಾ ಹಾರ್ಮೋನಿಯಂಗೆಲ್ಲ ಸಾಥಿದಾರರಾಗಿ ಅಲ್ಲಿ ಕೆಲಸನೂ ಮಾಡ್ತಾ ಇದ್ದಾರೆ. ವೈಲಿನ್ನು, ಹಾರ್ಮೋನಿಯಮು, ತಬ್ಲಾ, ಸಂಗೀತ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಮ್ಗೆ ಅಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಶಿಕ್ಷಣದ ಹೇಳ್ಬಿಡ ಕೇಳೋವರಿಗೆ? ಅಲ್ಲಿ ಸ್ಕೂಲ್ ಆಫ್ ಮ್ಯೂಸಿಕ್ ನಲ್ಲಿ ಬಿಗಿನಿಂಗ್ ಹಿಡ್ಕೊಂಡು ಹೇಳಿ. ಹೌದು, ಸ್ಕೂಲ್ ಆಫ್ ಮ್ಯೂಸಿಕ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಡಿಪ್ಲೊಮಾ ಕೋರ್ಸ್ ಅಂತ ಇದೆ. ಫಸ್ಟ್ ಅಡ್ಮಿಷನ್ ಡಿಪ್ಲೊಮಾನು ಮಾಡಬಹುದು. ಆಮೇಲೆ ಬರೀ ಸುಗಮ ಸಂಗೀತ ಕಲಿತೀನಿ ಅನ್ನೋರ್ಗು ಅಲ್ಲಿ ಅವಕಾಶ ಇದೆ. ಅಥವಾ ಅವ್ರಿಗೆ ಎಕ್ಸಾಮ್ ಕೊಡಕ್ ಇಷ್ಟ ಇಲ್ಲ, ಬರೀ ನಾನು ಕಲಿತೀನಿ ಆಸೆ ಇದೆ ಅನ್ನೋರ್ಗು ಅದಕ್ಕೂ ಸುಗಮ ಸಂಗೀತ ಅವಕಾಶ ಇದೆ. ಆಮೇಲೆ ಡಿಪ್ಲೊಮಾ ಕೋರ್ಸ್ ನಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಕೊಡ್ತಾರ. ಆಮೇಲೆ BFA ಇತ್ತು. ಆಮೇಲೆ ಇತ್ತೀಚೆಗೆ ಅದನ್ನ KL ಯೂನಿವರ್ಸಿಟಿಯವರು ಡೆಲ್ಲಿಯಿಂದ ಪರ್ಮಿಷನ್ ತಗೊಂಡ್ ಬಂದು ಈಗ ಯೂನಿವರ್ಸಿಟಿ ಅಂತ ಮಾಡಿದ್ದಾರೆ. ಸೊ ನಾವು ಹುಬ್ಬಳ್ಳಿ ಧಾರವಾಡನಲ್ಲಿ ಹೆಂಗೆ ಯೂನಿವರ್ಸಿಟಿಗೆ ಹೋಗಿ BA ಮ್ಯೂಸಿಕ್ ಮಾಡ್ತಿದ್ವಲ್ಲ, ಅದೇ ತರ ಇಲ್ಲಿ ನಮ್ಗೆ ಅವಕಾಶ ಸಿಗ್ಲಿ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ವಿಶ್ವವಿದ್ಯಾಲಯ ಅಂತಾನೆ ನಮಗೆ ಸರ್ಟಿಫಿಕೇಟ್ ಅನ್ನ ಪ್ರದಾನ ಮಾಡ್ತಾರೆ. ಸೊ ಇಲ್ಲಿ BA ಕೋರ್ಸ್ ಇದೆ, 3 ವರ್ಷದ ಕೋರ್ಸ್ ಇದೆ, 6 ಸೆಮಿಸ್ಟರ್ಗಳು ನಮಗೆ. ಪ್ರತಿ ವರ್ಷ 2 ಸೆಮಿಸ್ಟರ್ಗಳನ್ನ ನಾವು ಕ್ಲಿಯರ್ ಮಾಡಬೇಕು. ಅದನ್ನೆಲ್ಲ ಇವರೇ ಹೇಳ್ತಾರಲ್ಲ, ಎಲ್ಲ ಪೋರ್ಷನ್ ಸಿಲೆಬಸ್ ಎಲ್ಲ ಇವರೇ ಹೇಳ್ಕೊಡ್ತಾರೆ ಸರ್. ಥಿಯರಿ ಇರುತ್ತೆ, ಒಂದಿನ ಥಿಯರಿ ಇರುತ್ತೆ, 3 ದಿನ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ನಮಗೆ. ಸೊ ಪ್ರತಿ ವರ್ಷ 2 ಸೆಮಿಸ್ಟರ್ನ ನಾವು ಪಾರ್ ಮಾಡಬೇಕಾಗಿರುತ್ತೆ. 3 ವರ್ಷದಲ್ಲಿ ಡಿಗ್ರಿಯನ್ನ ನಾವು ಗಳಿಸ್ಕೋಬಹುದು ಇಲ್ಲಿ. ಈಗ ಇತ್ತೀಚಲಾಗಿ ಮತ್ತೊಂದು ಹೊಸದೊಂದು ಕ್ಲಾಸಿಕಲ್ ಅದೊಂದು ಬಡಾ ಖ್ಯಾಲದೊಂದು ಮಾಡ್ಕೊಂಡಾರಲ್ಲ, ಹೇಳು. ಬಡಾ ಖ್ಯಾಲ್ ಅಂತಂದ್ರೆ ಇದು ಇಷ್ಟಿದ ವರ್ಷ ಎಲ್ಲರೂ ನಾವು ಡಿಪ್ಲೊಮಾ ಆಗ್ಲಿ ಅಥವಾ ಪ್ರಾರಂಭಿಕ ಎಕ್ಸಾಮ್ ಸಿಲೆಬಸ್ ತಕ್ಕಂಗೆ ಅದ್ರ ವಿಶೇಷವಾಗಿ ಒಂದು ಇದನ್ನ ಮಾಡ್ಕೊಂಡ್ರಿ. ವಿಶೇಷವಾಗಿ ಏನಂತಂದ್ರೆ ನಮ್ಗೆ ಪೂನಾದಿಂದ ಒಬ್ರು ಸರ್ ಬರ್ತಾರೆ. ಆಮೇಲೆ ಇರುವಂತ ಮೇಡಮ್ಗಳು ಇಬ್ರುಗಳು ನಮ್ಗೆ ಚೆನ್ನಾಗಿ ಬಡಾ ಖ್ಯಾಲನ್ನ ಹೇಳ್ಕೊಡ್ತಾರೆ. ಅಂಬಾಡ್ಕರ್ ಸರ್ ಹೇಳ್ಕೊಡ್ತಾರೆ. ಆಮೇಲೆ ನಮ್ಗೆ ಪ್ರತಿ ತಿಂಗಳು ವೇದಿಕೆ ಮೇಲೆ ಕುತ್ಕೊಂಡು ಬಡಾ ಖ್ಯಾಲ್ ಹಾಡುವಂತ ಅವಕಾಶಗಳನ್ನ ಇಲ್ಲಿ KL ಸ್ಕೂಲ್ ಆಫ್ ಮ್ಯೂಸಿಕ್ನವರು ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಧೈರ್ಯ ಬರ್ಲಿ, ಹಾಡುವಂತ ರೂಢಿ ಆಗ್ಲಿ ಅಂತ ತಬ್ಲಾ ಹಾರ್ಮೋನಿಯಂ ಸಾಥಿ ಜೊತೆ ನಮ್ಗೆ ತಾಳಕ್ ತಕ್ಕಂಗೆ ಹಾಡೋದಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಡ್ಲಿ ಅಂತ ಅಲ್ಲೇ ಕ್ಲಾಸ್ನಲ್ಲಿ ಇರುವಂತ ಹುಡುಗರ ಮಧ್ಯನೇ ನಮ್ಗೆ ಕುತ್ಕೊಂಡು ಹಾಡುವಂತ ಅವಕಾಶವನ್ನ ಇಲ್ಲಿ ಸ್ಕೂಲ್ ಆಫ್ ಮ್ಯೂಸಿಕ್ ನಲ್ಲಿ KL ನಲ್ಲಿ ಕೊಡ್ತಿದ್ದಾರೆ ನಮ್ಗೆ. ಒಟ್ಟಿನಲ್ಲಿ ಇವಾಗ ಬೇಕಾದಷ್ಟು ಹುಡುಗರು ತಯಾರಾಗಿದ್ದಾರೆ. 100 ಹುಡುಗರು ಅಡ್ಮಿಷನ್ ಇವಾಗ ಸದ್ಯಕ್ಕೆ 100 ಹುಡುಗರು ಕಲಿತಾ ಇದ್ದಾರೆ. ನಮಗೆ ಹೆಮ್ಮೆ ವಿಷಯ. ಹೌದು, ಹೆಮ್ಮೆ. ಒಂದು 100 ಹುಡುಗರು ಇವಾಗ ಅಡ್ಮಿಷನ್ ಆಗಿದೆ. ಅಂದ್ರೆ ಬೆಳಗಾವಿ ಒಳಗ ಸಂಗೀತ ಆಸಕ್ತರು ಇದ್ದಾರೆ. ಇವೆಲ್ಲ ಯೂನಿವರ್ಸಿಟಿ ಇರೋದ್ರಿಂದ, ಸ್ಕೂಲು ಇರೋದ್ರಿಂದ ಒಂದು ಅವಕಾಶದ ಇಲ್ಲಿ ಅವಕಾಶ ಸಿಗುತ್ತೆ. ಕಲಿಬೇಕು. ಹೌದು, ಕಲಿಬೇಕು ಸರ್. ಆಮೇಲೆ ನೀನು ಈಗ BA ಮ್ಯೂಸಿಕ್ ಇನ್ನು ಕಂಪ್ಲೀಟ್ ಆಗ್ಬೇಕು ಸರ್. ಇದು ನಂದು ಮೊದಲನೇ ವರ್ಷ, ಇನ್ನು 2 ವರ್ಷ ಇದೆ. ಬಹುಶಃ 2028 ಜೂನ್ ಒಳಗಡೆ ನಮ್ದು BA ಮ್ಯೂಸಿಕ್ ಆ ಪ್ರಕಾರ ಸಿಲೆಬಸ್ ಅವ್ರು ಫ್ರೇಮ್ ಮಾಡಿಕೊಟ್ಟಿರ್ತಾರೆ. ಅದೇ ತಕ್ಕಂಗೆ ನಮ್ಗೆ ಅಭ್ಯಾಸವನ್ನು ಅವ್ರು ಮಾಡಿಸ್ತಾರೆ ರೆಗ್ಯುಲರ್ ಆಗಿ. ಈಗ ನಮ್ ಕೇಳುಗರಿಗೆ ಯಾವ್ದು ಹಾಡ್ತಿ ಹಾಡು? ಇವಾಗೊಂದು ಭಕ್ತಿಗೀತೆ ಅಥವಾ ದಾಸರ ಪದ ಅಂತ ಕೃಷ್ಣಂದು ಹಾಡ್ತೇನೆ. ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ, ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ, ಕೊಟ್ಟು ಹುಟ್ಟದ ಮುನ್ನ ಈ ಸೃಷ್ಟಿಯಲ್ಲಿ, ಕೊಟ್ಟು ಹುಟ್ಟದ ಮುನ್ನ ಈ ಸೃಷ್ಟಿಯಲ್ಲಿ, ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ, ಸಿಟ್ಟು ಮಾಡಿದರುಂಟೆ. ತಂದೆ ತಾಯಿಗಳ ಸೇವೆ ಒಂದಿನವೂ ಮಾಡಲಿಲ್ಲ, ತಂದೆ ತಾಯಿಗಳ ಸೇವೆ ಒಂದಿನವೂ ಮಾಡಲಿಲ್ಲ, ಇಂದು ಕಂದ ಎಂದು ಕರೆದರೆ ಬರುವರುಂಟೆ, ಇಂದು ಕಂದ ಎಂದು ಕರೆದರೆ ಬರುವರುಂಟೇನೋ, ಸಿಟ್ಟು ಮಾಡಿದರುಂಟೆ ಶ್ರೀಕೃಷ್ಣನಲ್ಲಿ, ಸಿಟ್ಟು ಮಾಡಿದರುಂಟೆ. ಒಂದು ತುತ್ತನ್ನವನ್ನು ಯೋಗಿನಿಗೆ ನೀಡಲಿಲ್ಲ, ಒಂದು ತುತ್ತನ್ನವನ್ನು ಯೋಗಿನಿಗೆ ನೀಡಲಿಲ್ಲ, ಇಂದು ಮೃಷ್ಟಾನ್ನವನ್ನು ಬಯಸಿದರೆ ಸಿಗುವುದುಂಟೆ, ಇಂದು ಮೃಷ್ಟಾನ್ನವನ್ನು
ಬಯಸಿದರೆ ಸಿಗುವುದುಂಟೇನೋ, ಸಿಟ್ಟು ಮಾಡಿದರುಂಟೆ. ಶ್ರೀಕೃಷ್ಣನಲ್ಲಿ ಸಿಟ್ಟು ಮಾಡಿದರುಂಟೆ. ಡೊಂಬಲಗವ ಹಾಕಿ ಡಿಂಬ ತಿರುಗಿಸಿದರಿಲ್ಲ, ಡೊಂಬಲಗವ ಹಾಕಿ ಡಿಂಬ ತಿರುಗಿಸಿದರಿಲ್ಲ. ಅಂಬುಜನಾಭ ಶ್ರೀ ಪುರಂದರ ವಿಠಲನಲ್ಲಿ, ಅಂಬುಜನಾಭ ಶ್ರೀ ಪುರಂದರ ವಿಠಲನಲ್ಲಿ. ಆ ಆ ಅಂಬುಜನಾಭ ಶ್ರೀ ಪುರಂದರ ವಿಠಲನಲ್ಲಿ, ಅಂಬುಜನಾಭ ಶ್ರೀ ಪುರಂದರ ವಿಠಲನಲ್ಲಿ ಸಿಟ್ಟು ಮಾಡಿದರುಂಟೆ. ಶ್ರೀಕೃಷ್ಣನಲ್ಲಿ ಸಿಟ್ಟು ಮಾಡಿದರುಂಟೆ. ಕೊಟ್ಟು ಹುಟ್ಟದ ಮುನ್ನ ಈ ಸೃಷ್ಟಿಯಲ್ಲಿ, ಕೊಟ್ಟು ಹುಟ್ಟದ ಮುನ್ನ ಈ ಸೃಷ್ಟಿಯಲ್ಲಿ ಸಿಟ್ಟು ಮಾಡಿದರುಂಟೆ. ಶ್ರೀಕೃಷ್ಣನಲ್ಲಿ ಸಿಟ್ಟು ಮಾಡಿದರುಂಟೆ, ಸಿಟ್ಟು ಮಾಡಿದರುಂಟೆ, ಸಿಟ್ಟು ಮಾಡಿದರುಂಟೆ. ಶ್ರೀಕೃಷ್ಣನಲ್ಲಿ. ಅಪೂರ್ವ, ಇವಾಗೆಲ್ಲ ವಿದ್ವತ್ತು ಆತು, ವಿಶಾರದನೂ ಆತು, ಆಮೇಲೆ ಸ್ಕೂಲ್ ಆಫ್ ಮ್ಯೂಸಿಕ್ ಒಳಗೆ BA ಮ್ಯೂಸಿಕ್ ನಡೆದದ. ಹೌದು ಸರ್. ಈಗ ಕಾರ್ಯಕ್ರಮಗಳನ್ನು ಮಾಡಿರ್ಬೇಕಲ್ಲ? ಹೌದು. ನಾನು ಎಲ್ಲೆಲ್ಲಿ ಮಾಡಿ ಹೇಳ. ನಾನು ಹಂಗ ನೋಡಿದ್ರೆ ಸ್ಕೂಲ್ನಿಂದ ನಾನು ಭಾಗವಹಿಸಿರ್ತಿದ್ದೆ. ಕಾಂಪಿಟೇಷನ್ ಆಗ್ಲಿ, ಆಮೇಲೆ ಭರತೇಶ್ ಸ್ಕೂಲ್ನಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ಅವರು ದೇಶಭಕ್ತಿ ಗೀತೆ, ಹೌದು, ದೇಶಭಕ್ತಿ ಗೀತೆ ಕಾಂಪಿಟೇಷನ್ ಇಡ್ತಿದ್ರು. ನಾನು ಅವಾಗ ಸ್ಕೂಲ್ ಕಾಲೇಜ್ ನಲ್ಲಿ ಇದ್ದೆ, ಹೋಗ್ತಾ ಇದ್ದೆ. ಆಮೇಲೆ ಸತತ 3 ವರ್ಷ ನನಗೆ, ಹೌದು, ಸತತ 3 ವರ್ಷ ನನಗೆ ಪ್ರಶಸ್ತಿ ಬರೋದ್ರಿಂದ ಅವರು 4ನೇ ವರ್ಷ ನೀವು ಬರಬೇಡ್ರಿ ಅಂತ ಹೇಳ್ಬಿಟ್ರು. ಆಮೇಲೆ ನಾನು ಕಾಲೇಜಿಗೆ ಬಂದೆ, ಚಾನ್ಸ್ ಕಿತ್ತೂರಿಗೆ ಹೋಗ್ತಿದ್ದೆ. ಹೌದು, ಬರೀ ನ್ಯಾಯಬದ್ಧವಾಗಿ ನೋಡಿದ್ರೆ ಅವ್ನಿಗೆ ಕೊಡ್ಬೇಕಾಗ್ತಿತ್ತು. ರಜತ್ ಕುಲಕರ್ಣಿಗೆ ಕೊಡ್ತಿದ್ದೆ. ಹೌದು, ಅವ್ನ ಕೈ ಮುಗಿದು ಹೇಳಿದೆ, ದಯವಿಟ್ಟು ಬರಬೇಡ ಅಂತ ಹೇಳಿದೆ. ಆಮೇಲೆ ಈ ತರ ಈ ಹಬ್ಬ, ಶ್ರಾವಣ ಮಾಸ, ದೀಪಾವಳಿ ಬಂದಾಗ ದೇವಸ್ಥಾನದೊಳಗ ಭಕ್ತಿಗೀತೆ ಏನಾದ್ರು ಪ್ರೋಗ್ರಾಮ್ ಇದ್ರೆ ಕೊಟ್ಟಿರ್ತಿದ್ದೆ. ಅಲ್ಲಿ ಹನುಮಾನ್ ನಗರ್ TV ಸೆಂಟರ್ ನಲ್ಲಿ ಒಂದು ಲೋಟಸ್ ಟೆಂಪಲ್, ಗಣಪತಿ ಟೆಂಪಲ್ ಇದೆ ಅಲ್ಲಿ. ಆಮೇಲೆ ಇಲ್ಲಿ ಭಡ್ಕಲ್ ಗಲ್ಲಿಯಲ್ಲಿ ಬನಶಂಕರಿ ದೇವಿ ದೇವಸ್ಥಾನ ಇದೆ, ಅಲ್ಲಿ ಕೊಟ್ಟಿದ್ದೇನೆ. ಆಮೇಲೆ ವಿಶ್ವ ಕನ್ನಡ ಸಮ್ಮೇಳನ ಆಯ್ತು 2011 ಅಲ್ಲಿ ನನಗೆ ಭಾವಗೀತೆ ಹಾಡ್ಲಿಕ್ಕೆ ವೇದಿಕೆ ಸಿಕ್ಕಿತ್ತು. ಅವಾಗ ನಾನು ಒಂದು 10 ನಿಮಿಷದ ಪ್ರೋಗ್ರಾಮ್ ನನಗೆ ಕೊಟ್ಟಿದ್ರು, ಭಾವಗೀತೆ. ಹೌದು, ವಿಶ್ವ ಕನ್ನಡ ಸಮ್ಮೇಳನದೊಳಗ ನಾನು ಭಾವಗೀತೆಯನ್ನ ಹಾಡಿದ್ದೆ. ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಮಂದಿರದೊಳಗ ಹಬ್ಬಗಳ ಅನುಸಾರವಾಗಿ, ಆಮೇಲೆ ಸರ್ಕಾರ ಜಯಂತಿ ಉತ್ಸವಗಳ ಅನುಸಾರವಾಗಿ ನಿನ್ನ ಕಾರ್ಯಕ್ರಮಗಳು ಆಗಿ ಹೋಗ್ಯಾವೆ. ಆಮೇಲೆ ಸದ್ಯಕ್ಕೆ ಈಗ ನನ್ನ ಮನೆ ಒಳಗಡೆ ನಾನು ಸುಗಮ ಸಂಗೀತ ಆನ್ಲೈನ್ ಕ್ಲಾಸ್ ತಗೊಳ್ತಾ ಇದ್ದೀನಿ ಲೇಡೀಸ್ಗೆ. ಸುಗಮ ಸಂಗೀತಕ್ಕೆ ಇವರೆಲ್ಲ ಗೃಹಿಣಿಯರು ಇರ್ತಾರಲ್ಲ, ಅವರಿಗೆ ಸ್ವಲ್ಪ ಟೈಮ್ ಪಾಸ್ ಆಗ್ಲಿ ಅಂತ ಅಲ್ಲಿ ಒಂದು 10 ಬರಂಗಿಲ್ಲ. ಅದಕ್ಕೆ ಅಲ್ರಿ ಸುಮಾರು ಒಂದು 10-12 ಸ್ಟೂಡೆಂಟ್ಸ್ ಇದ್ದಾರೆ. ಆಮೇಲೆ ಆಫ್ಲೈನ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಮಕ್ಕಳಿಗೆ ತಗೊಳ್ತೇನೆ. ಒಂದು ಪ್ರಶ್ನೆ, ಆನ್ಲೈನ್ ಒಳಗೆ ಅವ್ರು ಕಲಿತಾರೆ ಅಂದ್ರೆ ಏನು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತಾ. ಬಟ್ ನಾನು ಏನ್ ಪ್ಲಾನ್ ಮಾಡಿದೀನಿ ಅಂದ್ರೆ ತಿಂಗಳದೊಳಗೆ 1 ಸತಿ ಅಥವಾ 2 ಸತಿ ಆದ್ರೂ ನನ್ ಮನೆಗೆ ಬಂದು ತಬಲಾ ಮತ್ತೆ ಹೌದು ಗುರುಮುಖೇನ ಗುರು ಸಮಕ್ಷಮ ಹೌದು ಮಾಡ್ಲಿಕ್ಕೆ ಬರಂಗಿಲ್ಲ. ಹೌದು, ಈಗ ನನಗೆಲ್ಲ ನಮ್ ಕಲಿಸಿದ್ದಾರೆ ಸರ್, ನಾ 15 ರಾಷ್ಟ್ರ ಹೇಳ್ತೀನಿ ಅಂತಾರ. ಹೌದು, ನನಗೆ ಅದ್ರದ್ದು ಗೊತ್ತು, ಸುಮ್ ಹೂ ಅಂತೀನಿ ನಾನು. ಹೌದು, ಅದೇನ ಗುರುಮುಖೇನ ಗುರು ಸಮಕ್ಷಮ ಸ್ವಲ್ಪ ಬರ್ಲಿಲ್ಲ. ಹೌದು, ಈಗ 4 ಕ್ಲಾಸ್ ಒಳಗೆ 1 ಕ್ಲಾಸ್ ಬರ್ಲಿ. ಹೌದು, ನಾನು ತಿಂಗಳದೊಳಗೆ 1 ಅಥವಾ 2 ನಮ್ಮ ಹತ್ರ ಬಂದಾಗ ನಾವು ಮಾತು ಮಾಡ್ಕೊಡ್ತೀವಿ. ಹೌದು, 2 ದಿನ ಯಾವಾಗ ಅವರು ಎಲ್ಲರೂ ಸೇರ್ತಾರಲ್ಲ ನನ್ನ ಕಡೆ ಬಂದಾಗ, ಅವಾಗ ಅವ್ರಿಗೆ ಪೂರ್ತಿ ನಾನು ಒಂದ್ಸತಿ ಎಲ್ಲ ಬ್ರಷ್ ಅಪ್ ಮಾಡೋ ತರ ಅವ್ರಿಗೆ ರೂಢಿ ಇಟ್ಕೊಂಡಿದ್ದೀನಿ. ಮನೆಗೆ ಬಂದು ಎಲ್ಲರ ಜೊತೆ ಕುತ್ಕೊಂಡು ಸಮಕ್ಷಮ ಪ್ರಾಕ್ಟೀಸ್ ಕಲಿತಾರೆ, ಇಷ್ಟಪಟ್ಟು ಕಲಿತಾರೆ, ಕೂಡ್ತಾರೆ ಕ್ಲಾಸ್ನಲ್ಲಿ 1 ತಾಸಾದ್ರೂ ಕೂಡ್ತಾರೆ, 1 ಗಂಟೆ ಆದ್ರೂ ಕುತ್ಕೋತಾರೆ. ಅಲ್ಲ, ಈಗ ನಿಂದು BA ಮ್ಯೂಸಿಕ್ ಆದಿಂದ ಮತ್ತೆ ಮುಂದಿನ ಗುರಿ ಏನ್ ಇಟ್ಕೊಂಡಿ? BA ಮ್ಯೂಸಿಕ್ ಅಂತ ಅಂದ್ರೆ ನಾನು ಆಕ್ಚುಲಿ ಒಂದು ವೇದಿಕೆ ಒಳಗೆ ಕುತ್ಕೊಂಡು ಶಾಸ್ತ್ರೀಯ ಸಂಗೀತ ಹಾಡುವಂತಹ ಮ್ಯೂಸಿಕ್ ತರಬಹುದು, ಕೊಡಬೇಕು.
ಸೊ ತರ್ಲಿ ಅಂತ ನಾವು ಎಲ್ಲ ಕೇಳ್ಕೊಳ್ಳಿಕ್ಕೆ ಇಲ್ಲಿಗೆ ನೀವು ಧಾರವಾಡಕ್ಕೆ ಧಾರವಾಡ ಹುಬ್ಳಿಗೆ ಹೋಗ್ಬೇಕಾಗ್ತದೆ ಸರ್. ನಾಡು ಹುಬ್ಳಿಗೆ ಹೋಗ್ಬೇಕು. ಮೋಸ್ಟ್ಲಿ ಯೂನಿವರ್ಸಿಟಿದವ್ರು ಕೇಳಿ ಯೂನಿವರ್ಸಿಟಿ ಅದ್ರದ್ದು ಪ್ರಯತ್ನ ನಡೆಸಿರ್ತಾರಂತ ನಾನು ಅನ್ಕೋತೀನಿ. ನಡೆಸ್ತಿರ್ತಾರ. ಒಂದು 4 ಸ್ಟೂಡೆಂಟ್ ಇದ್ರು ಕೊಡ್ತಾರೆ. ಹೌದೌದು ಕೊಡ್ತಾರೆ ಸರ್. ಮ್ಯೂಸಿಕ್ ಒಂದು ಆಗಲಿ. ಹೌದು ಆಗ್ಲಿ ಅಂತ ನಾವು ಹರಿಸ್ತೀವಿ ಸರ್. ಸದ್ಯಕ್ಕೆ ಇದು BA ಮ್ಯೂಸಿಕ್ ಮುಗಿಲಿ, ನಾನು ವೇದಿಕೆ ಮೇಲೆ ಹಾಡೋ ಲೆವೆಲ್ಗೆ ಬರ್ಲಿ ಅಂತ ನಾನು ಆಶಿಸ್ತಿದ್ದೀನಿ ಸರ್. ಈಗ ಇನ್ನೊಂದು ಯಾವ್ದು ಹಾಡ್ತಿ? ಇನ್ನೊಂದು ಸಂಗೀತ ಕಟ್ಟಿಯೋರ್ದು ಕರವ ಮುಗಿದ ಮುಖ್ಯ ಪ್ರಾಣ. ಪ್ರಥಮೋ ಹನುಮನ್ನಾಮ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾಯ ಸಾಧಕಃ ಕರವ ಮುಗಿದ ಕರವ ಮುಗಿದ ಕರವ ಮುಗಿದ ಕರವ ಮುಗಿದ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ದುರುಳರ ಸದೆದೋ ಸಜ್ಜನರ ಪೊರೆಯದು ಪೊರೆಯೆಂದು ಕರವ ಮುಗಿದ ಕರವ ಮುಗಿದ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಶ್ರೀ ಹರಿಗೆ ದುರಾಗಿ ಕರವ ಮುಗಿದ ಶ್ರೀ ಹರಿಗೆ ದುರಾಗಿ ದುರುಳರ ಸದೆದೋ ಸಜ್ಜನರ ಪೊರೆಯೆಂದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಜೀವೇಶರೈಕ್ಯವೋ ಜಗತ್ತು ಮಿಥ್ಯ ಎಂದು ಜೀವೇಶರೈಕ್ಯವೋ ಜಗತ್ತು ಮಿಥ್ಯ ಎಂದು ಜೀವೇಶರೈಕ್ಯವೋ ಜಗತ್ತು ಮಿಥ್ಯ ಎಂದು ಈ ವಿಧ ಪೇಳುವ ಮೈಗಳಳಿ ಎಂದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಹರಿ 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 ಮಾಡೋ ವ್ಯಾಪಾರ ಬಲ್ಲ ಕಾರಣ ನಮ್ಮ ಹರಿ ಮಾಡೋ ವ್ಯಾಪಾರ ಬಲ್ಲ ಕಾರಣ ನಮ್ಮ ಪುರಂದರ ವಿಠಲನ ವಿಠಲ 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 ಪುರಂದರ ವಿಠಲನ ಪುರಂದರ ವಿಠಲನ ಚರಣ ಕೆರಗಿನೆಂದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಶ್ರೀ ಹರಿಗೆ ದುರಾಗಿ ಕರವ ಮುಗಿದ ಶ್ರೀ ಹರಿಗೆ ದುರಾಗಿ ದುರುಳರ ಸದೆದೋ ಸಜ್ಜನರ ಪೊರೆಯೆಂದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಕರವ ಮುಗಿದ ಕರವ ಮುಗಿದ ಮುಖ್ಯ ಪ್ರಾಣ ಅಪೂರ್ವ ಅವರ
ಈಗ ಕಾರ್ಯಕ್ರಮ ಮುಗಿಸೋ ಹೊತ್ತ ಬಂತು. ಸರಿ, ಇವತ್ತು ನೀವು ನಮ್ಮೂರ ಬಾನುಲಿಗೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ಸಂತೋಷ ಆಗ್ಯದ? ಸಂತೋಷ ಅಂತೂ ಖಂಡಿತ ಆಗ್ಯದ. ನಮ್ಮೂರ ಬಾನುಲಿ ನಾನು ಕೇಳ್ತಿದ್ದೆ, ನೋಡ್ತಿದ್ದೆ ಎಲ್ಲ ಫೇಸ್ಬುಕ್ ನೊಳಗೆ ಆಡಿಯೋ ಹಾಕ್ತಿದ್ರಿ ನೀವೆಲ್ಲ, ನೀವು ಹಾಡಿದ್ದು ಅಥವಾ ನೀವು ಯಾರ್ಯಾರ ಸಂದರ್ಶನ ತಗೋತಿದ್ರಿ. ಬೆಳಗಾವಿ ಕಲಾವಿದರದ ಎಲ್ಲರದು ಆಲ್ಮೋಸ್ಟ್ ಇಲ್ಲಿ ಸಂದರ್ಶನ, ದಿಗ್ಗಜರು ಬಂದ್ ಹೋಗಿರ್ತಾರ, ಬೇರೆ ಬೇರೆ ಊರಿಂದನೂ ಬಂದಿರ್ತಾರ. ನಾಟಕ ಮಾಡೋರಾಗ್ಲಿ, ಹಾಡುಗಾರಾಗ್ಲಿ, ವಾದ್ಯ ಬಾರಿಸೋರಾಗ್ಲಿ, ವಿವಿಧ ಕಲೆಗಳನ್ನ, ಹೌದು, ಇಲ್ಲಿ ಬರೋದ್ರಿಂದ ಅವರಿಗೆ ಸ್ವಲ್ಪ ಆದ್ರೂ ಬೆಳಕಿಗೆ ಬರ್ತಾರೆ ಅಂತ ನನ್ನ ವೇದಿಕೆ ಸಿಕ್ತಿತ್ತು. ನಾನು ನೋಡ್ತಾ ಇದ್ದೆ. ಸೊ ನನ್ನ ಫ್ರೆಂಡಿನ ಮುಖಾಂತರ ಇಲ್ಲಿ ನನಗೂ ಒಂದು ಅವಕಾಶ ಸಿಕ್ತು. ಪ್ರತಿಭಾ ಕಳ್ಳಿಮಠ ಅಂತ ನಮ್ಮೂರ ಬಾನುಲಿ ಕೇಂದ್ರ ಸಹಾಯ ಮಾಡ್ತಾರೆ. ಸರ್, ಇವ್ರ ಸಂದರ್ಶನ ಮಾಡ್ರಿ ದಯವಿಟ್ಟು. ಅದೇ ಸೊ ನಾನು ಅವ್ರಿಗೂ ನಿನ್ನ ಹೆಸರು ಪ್ರತಿಭಾನೇ ಹೇಳಿದ್ದು. ಹೌದು, ಆಕಿ ನನ್ನ ಕಾಕಾನೆ ಅಂತಾಳ, ಪ್ರತಿಭಾನೇ ಅಂತ. ಹೌದು, ಹೇಳಿತ್ತು ನನಗೆ ಆಕಿನೇ ಸರ್ ಪ್ರತಿಭಾ ಯಾಕವಾ ಅಂದೆ, ಅಪೂರ್ವ ಸಂದರ್ಶನ ಮಾಡ್ರಿ. ಅದೇ ನಿಜ. ಸೊ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಬಾನುಲಿ ಕೇಂದ್ರದ ಎಲ್ಲ ಕಾರ್ಯಕರ್ತರಿಗೆ, ಶ್ರೀರಂಗ್ ಜೋಶಿ ಸರ್ ಅವರು ನಿಮಗೆ ಸಂದರ್ಶನ ತಗೊಂಡಿದ್ದು ನಿಮಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ಬೆಳಗಾವಿ ಕಲಾವಿದರನ್ನ ನೀವು ಬೆಳೆಸಬೇಕು ಅಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಅಲ್ಲ, ಅದಕ್ಕೆ ಈಗ ನಮ್ಮ ಏನಾಗ್ತದ, ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿಹುದು, ಶೇಷ ಉಳಿತದ. ಇದೊಂದಾದ್ರೆ ಚಲೋ ಆಗ್ತಿತ್ತು, ಇದೊಂದಾದ್ರೆ ಚಲೋ ಆಗ್ತಿತ್ತು. ಮನುಷ್ಯನ ಸಹಜ ಗುಣ. ಆ ಶೇಷ ದೇವರಿಗೆ ಬಿಡೋಣ ಅಂತ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ ನಮಗ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿ. ಅದಕ್ಕೆ ಡಾಕ್ಟರ್ ಶ್ರೀರಂಗ್ ಜೋಶಿ ಅವರು ಅಪೂರ್ವ ಕರಿಕಟ್ಟೆಯವರ ಮಾತುಗಳಾತು, ಸಂಗೀತದ ಬಗ್ಗೆ ಚರ್ಚೆ ಇನ್ನೂ ಬೇಕಾದಷ್ಟು, ಇನ್ನೂ ಹಾಡುಗಳನ್ನು ಕೇಳಬೇಕು ಇತ್ತು. ಸಮಯ ಬಂಧನದ ಈಗ ನಾ ಏನಾಯ್ತು, ನಿಮ್ಮ ಉತ್ತರೋತ್ತರ ಆಗಿ ನೀವು ಬೆಳೀರಿ, ಬೆಳಗಾವಿಯ ದೊಡ್ಡ ಕಲಾವಿದರಾಗ್ರೆ, ಅಭ್ಯಾಸ ಮಾಡ್ರಿ, ಸಾಧನೆ ಮಾಡ್ರಿ, 4 ಜನರನ್ನ ಸಂಗೀತ ಹೇಳಿ ಮುಂದೆ ತಗೊಂಡ್ ಬರ್ರಿ. ಒಂದು ಕೊಡುಗೆ ನಿಜ. ನಮಗಾಗಿ ನಾವು ಬಾಳ್ಬಾರ್ದು. ಹೌದೌದು, ನಾವು ನಮ್ಮಲ್ಲಿರೋ ಜ್ಞಾನವನ್ನ ನಾವು ಆದಷ್ಟು ಇತರರಿಗಾಗಿ, ನಾವು ನಮ್ಮೂರ ಬಾನುಲಿ ಕೇಂದ್ರದ ಬಂದವ್ರಿಗೆ ಹೇಳ್ತೀವಿ, ನಾವು ಹೌದು ನಮಗಾಗಿ ನಾವು ಬಾಳೋದೇನು ದೊಡ್ಡ ಮಾತಲ್ಲ, ಎಲ್ಲರೂ ಮಾಡ್ತಾರ ಅದನ್ನ. ನಾವು ಇತರರಿಗಾಗಿ ಮಾದರಿಯಾಗಿ ಬಾಳಬೇಕಂತೀನಿ. ನಿಜ. ಈಗ ಕಾರ್ಯಕ್ರಮ ಮುಗಿಸೋ ಹೊತ್ತಾತು. ಧನ್ಯವಾದ. ವಿದಾಯ ಹೇಳ್ತೀನಿ. ಧನ್ಯವಾದಗಳು.